ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಏನ್ ಮಾಡಕ್ ಹೋಗ್ತೀನಿ ಅಂದ್ರೆ ಸ್ಪೆಷಲ್ ರಿವರ್ ಸೈಡ್ ಅಲ್ಲಿ ಇಂಥ ಫಾರೆಸ್ಟ್ ವ್ಯೂ ಮಧ್ಯ ಒಂದು ಪಿಜ್ಜಾ ಮಾಡೋಣ ಅಂತ. ಈ ತರ ಪಿಜ್ಜಾ ಜನ್ಮದಲ್ಲಿ ನೋಡಕ್ ಸಾಧ್ಯ ಇಲ್ಲ. ಎಲ್ಲರೂ ಮನೇಲಿ ಪಿಜ್ಜಾ ಮಾಡ್ತಾರೆ, ಎಲ್ಲ ಪಿಜ್ಜಾ ಸೆಂಟರ್ಗಳಲ್ಲಿ ಪಿಜ್ಜಾ ತಿಂತಾರೆ. ಇವತ್ತು ನಿಮ್ಗೆಲ್ಲರಿಗೂ ಯಾವ ತರ ಪಿಜ್ಜಾ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಆಚೆ ಬಂದಾಗ ಏನು ಯೂಸ್ ಮಾಡ್ದಂಗೆ ಯಾವ ತರ ಸ್ಟೀಮ್ ಮಾಡಿ ಪಿಜ್ಜಾ ಮಾಡ್ತೀನಿ ಅಂತ. ಪಿಜ್ಜಾ ಯಾವ ತರ ಮಾಡ್ತೀನಿ, ಏನೇನು ಹಾಕ್ತೀನಿ, ಯಾವ ತರ ಅದನ್ನ ಫ್ರೈ ಮಾಡ್ತೀನಿ. ಫ್ರೈ ಅಂದ್ರೆ ಸ್ಟೀಮ್ ಮಾಡಬೇಕು, ಯಾವ ತರ ಸ್ಟೀಮ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆರಾಮಾಗಿ ಕೂತ್ಕೊಂಡು ಮೆಲ್ಲಿಗೆ ನೋಡ್ತಾ ಕೂತ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ನೀವಿನ್ನೂ ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀರು ಇಟ್ಕೊಳ್ಳೋಣ. ಸ್ವಲ್ಪ ಬಾಣಲಿಯಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕೊಳ್ಳೋಣ. ಸ್ವಲ್ಪ ಬಿಸಿ ಆದಮೇಲೆ ನೀರು, ಅದಕ್ಕೆ ಈಸ್ಟ್ ಹಾಕೊಳ್ಳೋಣ. ಸ್ವಲ್ಪ ನೀರು ಬಿಸಿ ಆದಮೇಲೆ ಈಸ್ಟ್ ಹಾಕೊಳ್ಳೋಣ, ಆಯ್ತಾ? ಈಸ್ಟ್ನ ಅಲ್ಲಾಡಿಸ್ತಾ ಇರ್ಬೇಕು ಮಾತ್ರ. ಓಕೆ ಫ್ರೆಂಡ್ಸ್, ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ, ಆಯ್ತಾ? ಸಕ್ಕರೆ ಫುಲ್ಲು ನೀರು ಥರ ಆಗಬೇಕು, ಅಲ್ಲಿ ತನಕ ಅಲ್ಲಾಡಿಸ್ತಾ ಇರಬೇಕು. ಇದು ಬೆಂಕಿನ ತೆಗೆ ಸೈಡಲ್ಲಿ ಇಟ್ಟಿದ್ದೀನಿ, ಬಿಸಿ ಇದೆ ನೀರು, ಅದಕ್ಕೆ. ಓಕೆ ಫ್ರೆಂಡ್ಸ್, ಮೈದಾ ಹಿಟ್ಟು ಹಾಕೊಳ್ಳೋಣ. 1 kg ಮೈದಾ ಹಿಟ್ಟು ಹಾಕೊಳ್ತೀನಿ. ಇಲ್ಲೊಂದು ಅರ್ಧ ಇದೆ, ಇಲ್ಲೊಂದು ಅರ್ಧ ಇದೆ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಆಮೇಲೆ ಬೇಕಾದ್ರೆ ಇನ್ನೊಂದ್ಸತಿ ಒಂದು ಸ್ವಲ್ಪ ರುಚಿ ನೋಡ್ಕೊಂಡು ಹಾಕೊಳ್ಳೋಣ ಬೇಕಾದ್ರೆ. ಇದನ್ನ ಕಲಿಸ್ಕೊಳ್ಳೋಣ. ಇಷ್ಟು ಹಾಕಿದ್ವಲ್ಲ, ಇಷ್ಟಿನ ನೀರು ಅದರಲ್ಲಿ ಕಲಿಸ್ಕೊಳ್ಳೋಣ. ಎಷ್ಟೆಷ್ಟು ನೋಡ್ಕೊ, ಸ್ವಲ್ಪ ಹಾಕೊಳ್ಳಿ, ಆಯ್ತಾ? ಜಾಸ್ತಿ ಬೇಡ. ಒಂದ್ಸತಿ ಸ್ವಲ್ಪ ಹಾಕಿ ಕಲಸಿ ಹಂಗೆ ಕಲಸಿ, ಸ್ವಲ್ಪ ಆಮೇಲೆ ಮತ್ತೆ ಇನ್ನೊಂದ್ಸರಿ ಕಲಸಿರಾಯ್ತು. ಸ್ವಲ್ಪ ಹಾಕೊಂಡು ಸ್ವಲ್ಪನೇ ಈಸ್ಟ್ ನೀರು ಯಾಕೆ ಹಾಕೊಳ್ಳೋದಂದ್ರೆ ಈ ಥರ ಎಲ್ಲದಕ್ಕೂ ಉಪ್ಪು ಎಲ್ಲ ಮಿಕ್ಸ್ ಆಗಲಿ ಅಂತ ಅಷ್ಟೇ. ಆಮೇಲೆ ಒಂದೇ ಸರಿ ಜಾಸ್ತಿ ಹಾಕೊಂಡ್ರೆ ಆಯಿತು. ಒಂದು ಅರ್ಧ ಗಂಟೆ ಹಿಂಗೆ ಇಡೋಣ, ಆಯಿತಾ? ಆಮೇಲೆ ಅಲ್ಲಿವರೆಗೂ ನಾವು ಚಿಕನ್ನ ರೆಡಿ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಚಿಕನ್ನ ಕ್ಲೀನಾಗಿ ತೊಳ್ಕೊಳ್ಳೋಣ. ಇದು ಬೋನ್ಲೆಸ್ ಚಿಕನ್, ಆಯಿತಾ? ಒಂದು ಅರ್ಧ kg ಇದೆ. ಇದು ಸಣ್ಣ ಪೀಸ್ ಹೊಡ್ಕೋಬೇಕು ಮೊದಲು. ಫಸ್ಟ್ ಚೆನ್ನಾಗಿ ತೊಳ್ಕೊಳ್ಳೋಣ, ಆಮೇಲೆ ಸಣ್ಣ ಪೀಸ್ ಹೊಡೆಯೋಣ. ಮಾಡ್ತಿರೋದು ವೆಜ್ ಪಿಜ್ಜಾ ಅಲ್ಲ, ಆಯ್ತಾ? ಚಿಕನ್ ಪಿಜ್ಜಾ, ಆಯ್ತಾ? ಅದಕ್ಕೆ ಚಿಕನ್ ಬೋನ್ಲೆಸ್ ಚಿಕನ್, ಆಯ್ತಾ? ಆಮೇಲೆ ನೀವು ವೆಜ್ ಪಿಜ್ಜಾ ಅಂತ ಅನ್ಕೋಬಿಟ್ಟಿರ. ಚಿಕನ್ ಎಲ್ಲ ಚೆನ್ನಾಗಿ ತೊಳೆದಾಯ್ತು. ಇನ್ನು ಫ್ರೈ ಮಾಡ್ಕೊಳ್ಳೋಣ, ಆಯ್ತಾ? ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಖಾರ ಪುಡಿ ಮತ್ತು ಬ್ಲ್ಯಾಕ್ ಪೆಪ್ಪರು ಮತ್ತು ಉಪ್ಪು ಹಾಕೊಳ್ಳೋದು ಅಷ್ಟೇ, ಬೇರೆ ಏನು ಬೇಡ, ಆಯಿತಾ? ಸ್ವಲ್ಪ ಖಾರ ಪುಡಿ ಹಾಕೊಳ್ಳೋಣ, ಕರಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ ಹಂಗೆ. ಜಾಸ್ತಿ ಖಾರ ಪುಡಿ ಎಲ್ಲ ಹಾಕೊಳ್ಳೋದು ಬೇಡ, ಯಾಕಂದರೆ ಫ್ರೈ ಮಾಡೋಕ್ಕಷ್ಟೇ, ಆಯಿತಾ? ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಇದು. ಚಿಕನ್ಗೆ ಬಾಂಡ್ಲಿ ಇಟ್ಕೊಳ್ಳೋಣ, ಚಿಕನ್ ಫ್ರೈ ಮಾಡ್ಕೊಳ್ಳೋಕೆ, ಆಯಿತಾ? ಹಾಕೋಣ ಚಿಕನ್ ಫ್ರೈ ಮಾಡ್ಕೊಳ್ಳೋಕೆ. ಫ್ರೈ ಆಗಿದೆ, ಇನ್ನ ಸರ್ವ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ ಏನು ಮಾಡೋಣ ಅಂದರೆ ಸಾಸೇಜ್ ಮಾಡ್ಕೋಬೇಕಲ್ಲ, ಅದಕ್ಕೆ 3 ಟೊಮಾಟೊ 2 ಕ್ಯಾರೆಟ್ನ ಹಾಕೊಳ್ಳೋಣ. ಚೆನ್ನಾಗಿ ಬೆಂದಮೇಲೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಫುಲ್ ಇದು ಮಾಡೋಣ, ಸ್ಮ್ಯಾಶ್ ಮಾಡಿ ಸಾಸ್ ಥರ ಮಾಡೋಣ. ಫ್ರೆಂಡ್ಸ್, 3 ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ಳೋಣ, ಆಯ್ತಾ? ದೊಡ್ಡ ಸೈಜಿಂದು.
ಚಾಕು ತುಂಬಾ ಶಾರ್ಪ್ ಇದೆ, ನೋಡ್ಕೊಂಡು ಕಟ್ ಮಾಡ್ತಾ ಇರಬೇಕು, ನನ್ನ ಕೈಯೇ ಓಡುತ್ತೆ. ಒಳಗಡೆ ಬೀಜ ಎಲ್ಲ ತೆಗೆದು ಬಿಸಾಕೋಣ, ಬೆಳೆದ್ರೆ ಬೀಜ ಎಲ್ಲ ಬೇಡ ಆಯ್ತಾ. ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ, ಸಣ್ಣ ಸೈಜ್ ಇಂದ ಒಂದು 4 ಸಾಕಾಯ್ತಾ. ಏನಕ್ಕಂದ್ರೆ ಇದು ಪಿಜ್ಜಾ ಮೇಲ್ಗಡೆ ಹಾಕೊಳ್ಳೋಕ್ಕೆಲ್ಲ ಟಾಪಿಂಗ್ಸಿಗೆ. ಸ್ವಲ್ಪ ಸೈಜ್ ದೊಡ್ಡದಿಲ್ಲ ಇರಲಿ, ಸ್ವಲ್ಪ ಸಣ್ಣದ್ ಬೇಡ. ಕ್ಯಾರೆಟು ಮತ್ತು ಟೊಮಾಟೊ ಫುಲ್ ಚೆನ್ನಾಗಿ ಬೆಂದಿದೆ. ಟೊಮಾಟೊದು ಸಿಪ್ಪೆ ತೆಗೆದ್ಬಿಟ್ಟು, ಕ್ಯಾರೆಟಿನ ಸಿಪ್ಪೆ ತೆಗೆದ್ಬಿಟ್ಟು ಮಿಕ್ಸಿಲಿ ಚೆನ್ನಾಗಿ ಹಾಕೊಂಡು ರುಬ್ಬೋಣ, ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಪಿಜ್ಜಾಗೆ ಟಾಪಿಂಗ್ಸಿಗೆ ಸ್ವಲ್ಪ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕೊಳ್ಳೋಣ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಬೆಳ್ಳುಳ್ಳಿ ಪೇಸ್ಟ್ ಏನಕ್ಕೆ ಹಾಕೊಳ್ಳೋಣ ಅಂದರೆ ಟೇಸ್ಟ್ ಸಿಗಲಿ ಅಂತ ಅಷ್ಟೇ. ಬೆಳ್ಳುಳ್ಳಿ ಹಾಕೊಳ್ಳೋಣ, ಆಮೇಲೆ ರೆಡ್ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಒಂದೆರಡು, ಸ್ವಲ್ಪ ಜಾಸ್ತಿ ಬೇಡ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕೊಂಡಿದ್ವಿ, ಸ್ವಲ್ಪ ಖಾರ ಪುಡಿ ಹಾಕೊಳ್ಳೋಣ. ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಟೇಸ್ಟಿಗೆ, ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳೋಣ ಟೇಸ್ಟಿಗೆ ಮಾತ್ರ. ಇದು ಏನಂದ್ರೆ ನಾವು ಅವಾಗಲೇ ಬೇಯಿಸ್ಕೊಂಡಿದ್ವಿ ಕ್ಯಾರೆಟ್ ಮತ್ತು ಟೊಮಾಟೊ, ಅದನ್ನೆಲ್ಲ ಗ್ರೈಂಡಿಂಗ್ ಮಾಡಿರೋದು, ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದನ್ನ ತೆಗೆದಿಟ್ಕೊಳ್ಳೋಣ. ಜಾಸ್ತಿ ಹೊತ್ತು ಬೇಯಿಸೋದು ಬೇಡ, ಹಂಗೆ ತೆಗೆದಿಟ್ಕೊಳ್ಳೋಣ. ಕಲಸಿ ಇಟ್ಟು ಅರ್ಧ ಗಂಟೆ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಹಾಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳೋಣ. ಇದು ಕೊಕೊನಟ್ ಆಯಿಲ್ ಹಾಕ್ತೀನಿ, ನೀವು ಓಲಿವ್ ಆಯಿಲ್ ಹಾಕೊಳ್ಳಿ, ಸೂಪರ್ ಆಗಿರುತ್ತೆ. ಕೊಕೊನಟ್ ಆಯಿಲ್ ಅಂದರೆ ಹೆಲ್ತಿಗೆ ಒಳ್ಳೇದಷ್ಟೇ. ಆಯಿಲ್ ಹಾಕೊಂಡ್ರೆ ನಿಮಗೆ ಪಿಜ್ಜಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಇದಕ್ಕೆ, ಯಾಕಂದರೆ ಅಡಿಲಿ ಇಟ್ಕೋಬಾರ್ದು ಅಂತ. ಇದಕ್ಕೆ ಫೋರ್ಕ್ ಸ್ಪೂನಲ್ಲಿ ಹೇರೋಕೆ, ಇದು ನಿಮ್ಮ ಹತ್ರ ಮನೆಯಲ್ಲೇ ಫೋರ್ಕ್ ಸ್ಪೂನ್ ಇದ್ರೆ ಯೂಸ್ ಮಾಡಿ ಈ ಥರ, ಯಾಕಂದ್ರೆ ಹೇರೋ ಹಾಕಿದ್ದು. ನಾನು ಸ್ಪೂನ್ ತಂದಿಲ್ಲ, ಅದಕ್ಕೆ ಇದ್ರಲ್ಲಿ ಮಾಡ್ಕೊಳ್ತೀನಿ ಅಷ್ಟೇ. ಅವಾಗಲೇ ಪಿಜ್ಜಾಕ್ಕೆ ಸಾಸ್ ರೆಡಿ ಮಾಡಿದ್ನಲ್ಲ, ಅದನ್ನ ಹಾಕೊಳ್ಳೋಣ ಇವಾಗ. ಅವಾಗಲೇ ಚಿಕನ್ ಬೇಯಿಸ್ಕೊಂಡಿದ್ವಲ್ಲ, ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕೊಳ್ಳೋಣ ಟಾಪಿಂಗ್ಸಿಗೆ. ನೀವು ಚಿಕನ್ ತಿಂದಿಲ್ಲ ಅಂದರೆ ನೀವು ಮಶ್ರೂಮ್ನ ಹಾಕೋಬೋದು ಫ್ರೈ ಮಾಡ್ಕೊಂಡು. ಅವಾಗ ಕಟ್ ಮಾಡ್ಕೊಂಡಿದ್ವಲ್ಲ 3 ಕ್ಯಾಪ್ಸಿಕಮ್ನ, ಅದನ್ನೆಲ್ಲ ಹಾಕೊಳ್ಳೋಣ. ಆನಿಯನ್ ಹಾಕೊಳ್ಳೋಣ ಜೊತೆಲಿ. ಪೀಸ್ ಹಾಕೊಳ್ಳೋಣ ಅಮೂಲ್ ಅವ್ರದ್ದು. ಏನಂದರೆ ಕ್ಯಾರೆಟ್ ತುರಿಯೋದು ತಂದಿಲ್ಲ, ಸೊ ಚಾಕಲ್ಲೇ ತುರ್ಕೊಳ್ತೀನಿ ಇವತ್ತು. ಕ್ಯಾಪ್ಸಿಕಮ್ ಎಲ್ಲ ಹಾಕೋಣ ಉಳಿದಿರೋದಲ್ಲ.
ಬ್ಲ್ಯಾಕ್ ಒಲಿವ್ಸ್ ಹಾಕೋಣ, ಕಟ್ ಮಾಡ್ಕೊಳ್ಳೋಣ ರೌಂಡಾಗಿ. ಓಕೆ ಫ್ರೆಂಡ್ಸ್, ಪಿಜ್ಜಾನ ಇಟ್ಕೊಬಿಡೋಣ ಇದ್ರ ಮೇಲೆ. ಹತ್ತರಿಂದ 15 ನಿಮಿಷ ಈ ತರ ಇದೇ ಹೀಟಲ್ಲಿ ಬೇಯಲಿ ಆಯ್ತಾ, ಬೆಂಕಿ ಏನ್ ಬೇಡ. ಫ್ರೆಂಡ್ಸ್, ಪಿಜ್ಜಾ ರೆಡಿ ಆಗಿದೆ. ಒಂದು 10ರಿಂದ 15 ನಿಮಿಷ ಆಯ್ತು, ಸಾಕಿಷ್ಟೇ, ಜಾಸ್ತಿ ಹೊತ್ತಿನ ಬೇಡ. ಇದನ್ನ ಬಿಸಿ ಇರುತ್ತೆ, ಸ್ವಲ್ಪ ಸೈಡಲ್ಲಿ ಇಟ್ಕೊಬಿಡೋಣ. ಓಕೆ ಫ್ರೆಂಡ್ಸ್, ಕಟ್ ಮಾಡ್ಕೊಳ್ಳೋಣ. ಪಿಜ್ಜಾ ಫುಲ್ ರೆಡಿ ಆಗಿದೆ. ಯಾವ ತರ ಇದೆ ಅಂತ ಟೇಸ್ಟ್ ನೋಡ್ಕೊಳ್ಳೋಣ. ಸಖತ್ತಾಗಿ ಬೆಂದಿದೆ. ಏನ್ ಎಫೆಕ್ಟ್ ಆಗಿರೋದು ಅಂದ್ರೆ ಚೀಸ್ ಹಾಕೊಂಡಿರೋದು. ಚೀಸ್ ಫುಲ್ ಒಂದು ಕ್ಯಾರೆಟ್ ತುರಿತಾರಲ್ಲ ಅದ್ರಲ್ಲಿ ತುರ್ಕೊಂಡಿದ್ರೆ ಸಖತ್ತಾಗಿ ಬಂದಿರೋದು. ದೊಡ್ಡ ದೊಡ್ಡ ಪೀಸ್ ಆಗ್ಬಿಟ್ಟು ಎಫೆಕ್ಟ್ ಆಗ್ಬಿಟ್ಟಿದೆ. ಇನ್ನೊಂದಂದ್ರೆ 5 ನಿಮಿಷ ಮಾತ್ರ ಫ್ರೈ ಮಾಡ್ಕೋಬೇಕು, ಬೇಯಿಸ್ಕೋಬೇಕು. 15 ನಿಮಿಷ ಬೇಡ, 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಓಕೆ ಫ್ರೆಂಡ್ಸ್, ಪಿಜ್ಜಾ ಕಟ್ ಮಾಡ್ಕೊಳ್ಳೋಣ. ಪಿಜ್ಜಾ ಕಟ್ ಮಾಡ್ಕೊಳ್ಳೋಕೆ ಒಂದು ಚಾಕು ಬರುತ್ತೆ. ಆ ಚಾಕು ಇಲ್ಲ ನನ್ನ ಹತ್ರ ಇವಾಗ. ಈ ಚಾಕುನೇ ಚೆನ್ನಾಗಿದೆ, ಅದಕ್ಕಿಂತ ಇದ್ರಲ್ಲೇ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ವಾವ್, ಸೀರಿಯಸ್ ಆಗಿ ಪಿಜ್ಜಾ ಶಾಪಲ್ಲಿ ಏನು ಸಿಗೋದು ಅದಕ್ಕಿಂತ ಸಗದಾಗಿದೆ. ಸೂಪರ್ ಬಂದಿದೆ, ಸೂಪರ್ ಆಗಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ಲೈಫಲ್ಲಿ ತಿಂತಿರೋ ಬೆಸ್ಟ್ ಪಿಜ್ಜಾ ಇದು. ಸೀರಿಯಸ್ ಆಗಿ ಹೇಳ್ತೀನಿ, ನೀವೇನಾದ್ರೂ ಈ ಪಿಜ್ಜಾ ಟ್ರೈ ಮಾಡಿ. ನೀವೇನಾದ್ರೂ ಚೆನ್ನಾಗಿ ಆಗಿಲ್ಲ ಅಂದ್ರೆ ಮೆಟಲ್ ನಂಗೆ ಹೊಡೀರಿ, ಹುಡ್ಕ ಬಂದು ನನಗೆ ಹೊಡೀರಿ. ನೀವು ಆಚೆ ಎಲ್ಲಾದ್ರೂ ಟ್ರಿಪ್ ಹೋದಾಗ ಇಲ್ಲ ಸಂಡೇ ಗಿಂಡೆ ಆಚೆ ಹೋಗಿರ್ತೀರ, ಅವತ್ತೊಂದ್ಸಲ ಈ ತರ ವಿಡಿಯೋ ಮಾಡಬೇಡಿ, ಪಿಜ್ಜಾ ಮಾಡಿ ಟ್ರೈ ಮಾಡಿ. ಸೀರಿಯಸ್ ಆಗಿ ಸೂಪರ್ ಆಗಿದೆ. ಸುಮ್ಮನೆ 1000 ರೂಪಾಯಿ ದುಡ್ಡು ಕೊಡೋಕ್ಕಿಂತ ಈ ತರ ಒಂದು ಮನೇಲಿ ಕಮ್ಮಿ ಬಜೆಟ್, ನಿಮಗೆ ಮನೇಲಿ ಓವನ್ ಇಲ್ಲ ಅಂದ್ರೆ ಟೆನ್ಷನ್ ತಗೋಬೇಡಿ. ಈಸಿಯಾಗಿ ಇದೇ ತರ ಮಾಡಿ, ನಾನು ಹೆಂಗ್ ಮಾಡಿದ್ದೀನಿ ಅದೇ ತರ ಮಾಡಿ. ಆಚೆ ಹೋದಾಗ ಟ್ರಿಪ್ಪಿಗೆ ಹೋದಾಗ ಹೆಂಗಿದೆ ಪಿಜ್ಜಾ, ನೀವೊಂದ್ಸಲ ಈ ತರ ಮಾಡಿ ನೋಡಿದ್ರೆ ಖುಷಿ ಆಗ್ಬಿಡ್ತೀರಾ, ಶಬಾಷ್ ಅಂತೀರಾ ನನಗೂ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.